ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ KSRTC ಮತ್ತು NWKSRTC ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕೆಲವು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಮೆಂಟಲ್ಲಿ ಕೇಳಿದ್ದೀರಿ KSRTCದು 3ನೇದು ವೆರಿಫಿಕೇಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ. ಸೊ ನಾವು 3-4 ದಿನದಿಂದ ಟ್ರೈ ಮಾಡ್ತಾಯಿದ್ವಿ. ಸೊ ಯಾವುದು ಮಾಹಿತಿ ಸಿಗ್ತಾಯಿಲ್ಲ. ಆಫೀಸಿಗೆ ಕರೆ ಮಾಡಿ ಕೇಳಿದರೆ ಅವರು ಹೇಳ್ತಾ ಇದ್ದಾರೆ ಆಫೀಸರ್ ಇನ್ನೂ ಏನು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನೆಟ್ಟಲ್ಲಿ ಏನು ಅಪ್ಡೇಟ್ ಮಾಡ್ತಾಯಿಲ್ಲ. ಅವರೇನಾದರೂ ಹೇಳಿದರೆ ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ. ನೋಡ್ತಾ ಇರಿ, ಹಂಗೆ ವೆಬ್ಸೈಟ್ ನೋಡ್ತಾ ಇರಿ, ನಾವು ಬಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಅವರು ಆ ಥರ ಉತ್ತರ ಕೊಡ್ತಾಯಿದ್ದಾರೆ. ಮೇ ಬಿ ನಮ್ಗನ್ಸಿದ ಪ್ರಕಾರ ಈ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದಕ್ಕೋಸ್ಕರ ಎಲ್ಲ ಆಫೀಸರ್ಗಳಿಗೆ ಅಲ್ಲಿ ಜಾಸ್ತಿ ಕೆಲಸ ಇರ್ತವೆ. ಅದಕ್ಕೋಸ್ಕರ ವೆರಿಫಿಕೇಷನ್ ನಡೆಯಲ್ವೇನೋ ಅಂತ ನಾನು ಅನ್ಕೋತಾ ಇದ್ದೀನಿ. ಮೇ ಬಿ ನೋಡೋಣ, ನೆಟ್ಟಲ್ಲಿ ಏನಾದರೂ ಅಪ್ಡೇಟ್ ಮಾಡಿದರೆ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ, ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಇನ್ನು ಈ ಎಲೆಕ್ಷನ್ ಮುಗಿಯೋಕ್ಕೆ ಇನ್ನೊಂದು 2 ತಿಂಗಳು ಟೈಮ್ ಆಗುತ್ತಲ್ವ. ಜೂನು ಎಂಡಿಗೆ ಮೇ ಬಿ ಸ್ಟಾರ್ಟ್ ಆಗ್ಬೋದು ಮತ್ತು ತಿರ್ಗಿ ವೆರಿಫಿಕೇಷನ್. ಅಲ್ಲಿ NWKSRTCಯಲ್ಲಿ ಮುಂಚೆನೇ ಅವ್ರು 25 ತಾರೀಕು ತನಕ ಡೇಟ್ ಕೊಟ್ಟಿದ್ದರು. ಆ 25 ಡೇಟ್ ಮುಗಿಯೋ ಗಂಟ ನೋಡಬೇಕು. 25 ಡೇಟ್ ಆಗಿದ್ಮೇಲೆ ಅವರೇನು ಕಂಟಿನ್ಯೂ ಕರೀತಾರೋ ಇಲ್ಲ ಅವರು ಇದೇ ಥರ KSRTC ಥರ ಸ್ಟಾಪ್ ಮಾಡ್ತಾರೋ. ಸೊ ನೋಡೋಣ. ನಮಗೀಗ 1-2 ತಿಂಗಳು ಟೈಮ್ ಇರುತ್ತೆ. ಯಾರಾದ್ರೂ ಯಾವನ್ನ ಡಾಕ್ಯುಮೆಂಟ್ಸ್ಗಳು ಏನಾದರೂ ಮಿಸ್ ಆಗಿದರೆ, ಹಳೆವಿನ್ನೂ ಸಿಗ್ತಾಯಿಲ್ಲ ಅಂತಂದರೆ ಅಲ್ಲಿ ನೋಡಿ ಹುಡುಕ್ಯಾಡಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಿ ಇಟ್ಕೊಳ್ರಿ. ಸೊ ಇದು ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತಾರೆ. ಸೊ ಇವಾಗಲೂ ಮಾಡ್ಬೋದು. ಸೊ ಯಾಕೆ ಅವರು ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ. ನಾವು ಅನ್ಕೊತಾ ಇದೀವಿ ಎಲೆಕ್ಷನ್ಗೋಸ್ಕರ ಏನಾದರೂ ನಿಲ್ಲಿಸ್ತಿದ್ದಾರೆ ಅಂತೇಳಿ. ಈ ಎಲೆಕ್ಷನ್ಗೆ ಅದಕ್ಕೇನು ಸಂಬಂಧ ಇಲ್ಲ ಇವಾಗ. ಯಾಕಂದರೆ ಇದೇನು ಆಯ್ಕೆಯನ್ನು ನಡೀತಿಲ್ಲ, ಜಸ್ಟ್ ವೆರಿಫಿಕೇಷನ್ನು. ಸೊ ಈ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗೋಕ್ಕಿಂತ ಮುಂಚೆನೇ ಈ ಪ್ರೊಸೀಜ್ ಸ್ಟಾರ್ಟ್ ಆಗಿದ್ದಕ್ಕೋಸ್ಕರ ಕಂಟಿನ್ಯೂ ನಡಿಬೇಕಾಗಿತ್ತು. ಮೇ ಬಿ ಎಲ್ಲ ಆಫೀಸರ್ಗಳು ಕೆಲಸದಲ್ಲಿ ಬ್ಯುಸಿ ಇರೋದರಿಂದ ಸ್ವಲ್ಪ ದಿನ ನಿಲ್ಲಿಸ್ಬೋದು ಅಂತ ನಾನು ಅನ್ಕೋತಿದ್ದೀನಿ. ನೋಡೋಣ. ನೀವು ವೆಬ್ಸೈಟ್ ಅವಾಗ ಚೆಕ್ ಮಾಡ್ತಾಯಿರಿ. ನಮಗೇನಾದರೂ ಮಾಹಿತಿ ಬಂದರೆ ನಾವು ನಿಮಗೆ ಈ ಮೂಲಕ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಪಾಪ ಅವರು ಅಲ್ಲಿ ನೋಡ್ತಾ ಇರ್ತಾರೆ, ಅವ್ರಿಗೂ ಈ ಮಾಹಿತಿನ ತಿಳಿಸಿ ಶೇರ್ ಮಾಡಿ ಅಂತ ಹೇಳೋದು. ನೋಡೋಣ, ಏನಾದರೂ ಹೊಸ ಅಪ್ಡೇಟ್ಗಳು ಬಂದರೆ ತಕ್ಷಣ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮನ್ನು ಹೇಳಲು ಇಷ್ಟಪಡ್ತಿದ್ದೀನಿ. ಧನ್ಯವಾದಗಳು.